ಗುಡ್ ಮಾರ್ನಿಂಗ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು 1ರಿಂದ 19 ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದ್ದೇವೆ. ಮಾಡೆಲ್ ಕ್ವಶನ್ ಪೇಪರ್ 1 ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಸೊ ಇವತ್ತಿನ ದಿನ ಪ್ರಶ್ನೆ 20 ಇಂದ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನಾವು ಫೋಕಸ್ ಮಾಡೋಣ. ಸೊ ಪ್ರಶ್ನೆ ನಂಬರ್ 20. ವಿದ್ಯಾರ್ಥಿಗಳೇ, ಒಂದು ವೇಳೆ ನೀವು 4 ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಯು ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಅದಕ್ಕಾಗಿ ಈ ಪ್ರಾಕ್ಟೀಸ್ಗಳನ್ನ ಕಂಪಲ್ಸರಿ ಆಗಿ ನಾವು ಮಾಡಬೇಕು. ಮತ್ತೆ ಪ್ರಶ್ನೆಗಳಿಗೆ ಆನ್ಸರ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ 20 ಕ್ವಶನ್ ಏನಿದೆ ನೋಡಿ. ಸ್ಮಿತಾ ವಾಸ್ ಸಕ್ಸೆಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್, ಎಲಾಬೊರೇಟ್ ಅನ್ನುವಂಥದ್ದು. ಸೊ ಇಲ್ಲಿ ಪ್ರಶ್ನೆ ಏನಾಗುತ್ತೆ ಅಂದ್ರೆ, ಈ ಒಂದು ಕ್ವಶನ್ ಯಾವ ಪಾಠದಿಂದ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ನೋಡಿ. ಈ ಕ್ವಶನ್ ದ ಕನ್ಸರ್ಟ್ ಎನ್ನುವಂತ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸ್ಮಿತಾ ವಾಸ್ ಸಕ್ಸೆಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್, ಎಲಾಬೊರೇಟ್. ಸ್ಮಿತಾಳು ತನ್ನ ಬ್ರದರ್ನ ಆಸೆಯನ್ನು ಈಡೇರಿಸುವುದರಲ್ಲಿ ಸಕ್ಸೆಸ್ ಆದಳು, ಅದು ಹೇಗೆ ಎನ್ನುವಂಥದ್ದು. ಇದು ಕನ್ಸರ್ಟ್ ಎನ್ನುವಂತ ಪಾಠದಿಂದ ಆಯ್ದುಕೊಳ್ಳಲಾಗಿದೆ, ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಸೊ ಅಲ್ಲಿ ಯಾವ ರೀತಿಯಾಗಿ ಸ್ಮಿತಾ ಒಂದು ಬ್ರದರ್ ಅನ್ನ ಒಂದು ಆಸೆ ಏನಿದೆ ಇರ್ತಲ್ಲ, ಒಂದು ಮ್ಯೂಸಿಕ್ ಕೇಳಬೇಕು ಅನ್ನೋದು ಯಾವ ರೀತಿ ಫುಲ್ಫಿಲ್ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಾತ್ಮಕವಾಗಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ನೋಡಿ, ಆನ್ಸರ್ ನೋಡೋಣ ಈಗ. ಸ್ಮಿತಾ's plan was to request ಪಂಡಿತ್ ರವಿಶಂಕರ್ ಟು ಪ್ಲೇ ದ ಸಿತಾರ್ ಫಾರ್ ಹರ್ ಬ್ರದರ್. ನೋಡಿ, ಸ್ಮಿತಾ ರಿಕ್ವೆಸ್ಟ್ ಮಾಡ್ತಾಳೆ ಪಂಡಿತ್ ರವಿಶಂಕರ್ ಅವರಿಗೆ, ನನ್ನ ತಮ್ಮನ ಸಲುವಾಗಿ ಏನಪ್ಪಾ ಅಂದ್ರೆ ಒಂದು ನೀವು ಸಿತಾರನ್ನ ಪ್ಲೇ ಮಾಡಿ ಅಂತ. ಯಾಕೆಂದ್ರೆ ಗೊತ್ತಿದೆ ನಮ್ಗೆಲ್ಲರಿಗೂ ಅವರ ಬ್ರದರ್ ಯಾವ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ, ಕ್ಯಾನ್ಸರ್ ಒಂದು ರೋಗದಿಂದ ಬಳಲ್ತಾ ಇದ್ದಾರೆ ಅಂತ. ಆಸ್ ಸೂನ್ ಆಸ್ ದ ಕನ್ಸರ್ಟ್ ವಾಸ್ ಓವರ್ ಸಿ ವೆಂಟ್ ಅಪ್ ಟು ದ ಸ್ಟೇಜ್ ಅಂಡ್ ಅಪ್ರೋಚ್ಡ್ ಹಿಮ್. ನೋಡಿ, ಕನ್ಸರ್ಟ್ ಸಮ್ಮೇಳನ ಮುಗಿದ ತಕ್ಷಣ ಆ ಸ್ಮಿತಾ ಏನಪ್ಪಾ ಅಂದ್ರೆ ಅವ್ರ ಕಡೆ ಅಪ್ರೋಚ್ ಆಗ್ತಾಳೆ ಅಂತ. ಸಿ ಟೋಲ್ಡ್ ಹಿಮ್ ಅಬೌಟ್ ಹರ್ ಸಿಕ್ ಬ್ರದರ್. ಅಂದ್ರೆ ಆ ಸ್ಮಿತಾ ಏನ್ ಮಾಡ್ತಾಳೆ, ತನ್ನ ತಮ್ಮನ ಬಗ್ಗೆ ಪಂಡಿತ್ ರವಿಶಂಕರ್ ಅವರಿಗೆ ಹೇಳ್ತಾಳೆ, ನೋಡಿ ನಮ್ಮ ತಮ್ಮ ಈ ರೀತಿ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ದಾನೆ ಎನ್ನುವಂತ ಮಾಹಿತಿಯನ್ನ ಹೇಳ್ತಾಳೆ. ಸಿ ಟೋಲ್ಡ್ ಹಿಮ್ ಅಬೌಟ್ ಹರ್ ಸಿಕ್ ಬ್ರದರ್ ಅಂಡ್ ಆಫ್ ಹೌ ಹಿ ಲಾಂಗ್ ಟು ಹಿಯರ್ ಹಿಸ್ ಮ್ಯೂಸಿಕ್. ನನ್ನ ತಮ್ಮನಿಗೆ ತಮ್ಮ ಮ್ಯೂಸಿಕ್ ಕೇಳಬೇಕು ಅನ್ನೋದು ತುಂಬಾ ಇಷ್ಟ ಇದೆ ಎನ್ನುವಂಥದ್ದು ಒಂದು ಹೇಳ್ತಾಳೆ ಸ್ಮಿತಾ. ಸೊ ಹರ್ ಪ್ಲಾನ್ ವಾಸ್ ಸಕ್ಸೆಸ್ಫುಲ್ ಬಿಕಾಸ್ ದೇ were touched by her brother's story and agreed to come to her house and played for her brother. ನೋಡಿ, ಪಂಡಿತ್ ರವಿಶಂಕರ್ ಅವರು ಸ್ಮಿತಾ ಅವಳ ಒಂದು ಮಾತಿಗೆ ಇದು ಆಗ್ಬಿಟ್ಟ, ಏನಪ್ಪಾ ಅಂದ್ರೆ ಒಂದು ತುಂಬಾ ಕನಿಕರದಿಂದ ಒಂದು ಸ್ಮಿತಾ ಅವರ ಮನೆಗೆ ಬಂದ್ಬಿಟ್ಟು ಮ್ಯೂಸಿಕ್ ಅನ್ನು ನುಡಿಸ್ತಾರೆ. ಹೀಗಾಗಿ ಸಕ್ಸೆಸ್ಫುಲ್ ಆಗ್ತಾಳೆ ಸ್ಮಿತಾ ತಮ್ಮ ಬ್ರದರ್ನ ಆಸೆಯನ್ನು ಈಡೇರಿಸೋದಕ್ಕೆ. ಯಾಕೆಂದ್ರೆ ಬ್ರದರ್ ಅಂತೂ ಈಗ he was facing a disease, he has been facing, that is cancer. So finally she succeeded in fulfilling her brother's wishes. ಸೊ ಈ ರೀತಿಗೆ ನೀವು ಎಲಾಬೊರೇಟ್ ಮಾಡೋದಕ್ಕೆ ಬರಬೇಕು ವಿದ್ಯಾರ್ಥಿಗಳೇ. ಈಗ ನೋಡೋಣ, ನೆಕ್ಸ್ಟ್ ಪ್ರಶ್ನೆಗೆ ಮೂವ್ ಆಗೋಣ. 21 ಪ್ರಶ್ನೆ ಏನಿದೆ ನೋಡೋಣ. ಓಕೆ, ಸೊ 21 ಪ್ರಶ್ನೆ ಏನಿದೆ, ಹೌ ಅಕಾರ್ಡಿಂಗ್ ಟು ಬೊರೋಕ್ ಈಸ್ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಥ್ರೆಟೆಂಡ್. ಬೊರೋಕ್ ಅವರ ಪ್ರಕಾರ ಸಿವಿಲೈಸೇಷನ್ ಸರ್ವೈವಲ್ಗೆ ಯಾವ ರೀತಿಯಾಗಿ ಬೆದರಿಕೆ ಉಂಟಾಗಿದೆ. ಇವತ್ತು ನೋಡಿ ಸಿವಿಲೈಸೇಷನ್ ಎಷ್ಟು ಒಂದು ಸಮಸ್ಯೆ ಫೇಸ್ ಮಾಡ್ತಾ ಇದೆ. ಅದಕ್ಕೆ ಒಂದು ಬೊರೋಕ್ ಅವರ ಪ್ರಕಾರ ಯಾವುದು ಒಂದು ತುಂಬಾ ಭಯಂಕರ ಒಂದು ಥ್ರೆಟನ್ ಆಗಿದೆ ಅನ್ನುವಂಥದ್ದು. ಇದು ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್, ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಎನ್ನುವಂತ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಬೊರೋಕ್ ಅವರ ಪ್ರಕಾರ ಏನು ನೋಡಿ, ದ ಸರ್ವೈವಲ್ ಆಫ್ ಅವರ್ ಸಿವಿಲೈಸೇಷನ್ ಈಸ್ ಥ್ರೆಟೆಂಡ್ ಬೈ ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಸೊ ನ್ಯಾಚುರಲ್, ಸ್ವಾಭಾವಿಕ ಮತ್ತು ಮಾನವನಿಂದ ಅನೇಕ ಒಂದು ದುರಂತಕ್ಕೆ ನಾವು ಒಳಗಾಗಿದ್ದೇವೆ ಇವತ್ತು ಸಿವಿಲೈಸೇಷನ್. ಸಮ್ ಆಫ್ ದೆಮ್ ಆರ್ ಅರ್ತ್ ಕ್ವೇಕ್. ನೋಡಿ, ಭೂಕಂಪದಿಂದ, ಸೆಲ್ಫ್ ಇನ್ಫ್ಲೆಕ್ಟೆಡ್ ಡಿಸ್ಟ್ರಕ್ಷನ್, ಮಾನವನು ತನ್ನ ಕಾಲ ಮೇಲೆ ತಾನೇ ಕೊಡಲಿಯನ್ನ ಹೊಡ್ಕೋತಾ ಇದ್ದಾರೆ. ಅಂದ್ರೆ ಎಷ್ಟು ಒಂದು ನಗರೀಕರಣ ಆಗ್ತಾ ಇದೆ ಅಂದ್ರೆ, ನಾವೆಲ್ಲ ಡಿಫಾರೆಸ್ಟೇಷನ್ ಮಾಡಿದ್ರೆ ಗಿಡಗಳನ್ನು ಕಡಿತಾ ಇದ್ದೇವೆ. ಓಕೆ, ಆಫ್ ಮೆಗಾ ಸಿಟೀಸ್ ಮಾಡ್ತಾ ಇದ್ದೇವೆ. ಎನ್ವೈರನ್ಮೆಂಟ್ ಕ್ಯಾಟಾಸ್ಟ್ರೋಫ್ಸ್, ಒಂದು ಪರಿಸರದಿಂದ ಅನೇಕ ಅನಾಹುತಗಳು ಉಂಟಾಗ್ತಾ ಇವೆ. ಎಕನಾಮಿಕ್ ಅಂಡ್ ಸೋಷಿಯಲ್ ಕ್ರೈಸಿಸ್, ಎಕನಾಮಿಕ್ ಕ್ರೈಸಿಸ್ ಆಗ್ತಾ ಇದೆ, ಸೋಷಿಯಲ್ ಕ್ರೈಸಿಸ್ ಆಗ್ತಾ ಇದೆ. ಟುಡೇ ದೇರ್ ಇಸ್ ಎ ಮ್ಯಾಸಿವ್ ರಿಲೀಸ್ ಆಫ್ ರೇಡಿಯೋ ಆಕ್ಟಿವಿಟಿ ಫ್ರಮ್ ಎ ನ್ಯೂಕ್ಲಿಯರ್ ಡಿಸ್ಪೋಸಲ್. ಈಗ ಅನೇಕ ನ್ಯೂಕ್ಲಿಯರ್ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ರೇಡಿಯೋ ಆಕ್ಟಿವ್ ಒಂದು ರೇಸ್ಗಳು ಕೂಡ ಇರೇಸ್ ಆಗ್ತವೆ. ಇದರಿಂದ ಏನಾಗ್ತದೆ, ಪರಿಸರ ನಾಶ ಆಗ್ತದೆ, ಮಾನವ ಕುಲಕ್ಕೆ ಒಂದು ಸಂಕಟ ಉಂಟಾಗಿದೆ ಎನ್ನುವುದು ಬೊರೋಕ್ ಅವರ ಒಂದು ಅಭಿಪ್ರಾಯ. ಸೊ ಇದನ್ನ ತಾವು ಡೀಟೇಲ್ ಆಗಿ ಓದ್ಕೋಬೇಕು. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಕ್ವಶನ್ ನಂಬರ್ 22. ಸೊ ಕ್ವಶನ್ ನಂಬರ್ 22 ಏನಿದೆ ನೋಡಿ, ಯು ಕಾಂಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಭೂಮಿಯ ಸುತ್ತಮುತ್ತ ನೀವು ಒಂದು ಬೇಲಿಯನ್ನು ಹಾಕೋದಕ್ಕೆ ಸಾಧ್ಯವಿಲ್ಲ. ಇಸ್ ದಿಸ್ ಟೋನ್ ಆಫ್ ವೀಕ್ನೆಸ್ ಆರ್ ಸೆಲ್ಫ್ ಅಸರ್ಷನ್? ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್. ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಇದು ಒಂದು ಆಮ್ ದ ಲ್ಯಾಂಡ್ ಎನ್ನುವಂತ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಅಲ್ಲಿ ಲ್ಯಾಂಡೇ ಮಾತಾಡ್ತಾ ಇದೆ. ಅಂದ್ರೆ ಅಲ್ಲಿ ಕವಿಯವರು ಪರ್ಸಾನಿಫಿಕೇಶನ್ ಯೂಸ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಭೂಮಿ ಒಂದು ಜೀವಂತ ವ್ಯಕ್ತಿಯ ತರ ಮಾತಾಡ್ತಾ ಇದೆ. ಸೊ ನೀವು ಭೂಮಿಯ ಸುತ್ತಮುತ್ತ ಬೇಲಿಯನ್ನು ಕಟ್ಟಲು ಸಾಧ್ಯವಿಲ್ಲ. ಇದರ ಅರ್ಥ ಏನು? ಸೊ ಉತ್ತರ ನೋಡಿ, ದ ಟೋನ್ ಆಫ್ ದ ಸ್ಪೀಕರ್ ಇನ್ ಯು ಕಾಂಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಹೀಗಂದ್ರೆ ಈ ಸೆಲ್ಫ್ ಅಸರ್ಷನ್, ಬಿಕಾಸ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಆಕ್ಟಿಂಗ್ ಆಸ್ ದೇ ಓನ್ ದ ಅರ್ತ್ ಬಟ್ ಇಟ್ಸ್ ನೇಚರ್ ಈಸ್ ಬಿಯಾಂಡ್ ಹ್ಯೂಮನ್ ಬೀಯಿಂಗ್ ಕಂಟ್ರೋಲ್. ನಾವೇನ್ ತಿಳ್ಕೊತಾ ಇದ್ದೇವೆ, ಇಡೀ ಭೂಮಿಯನ್ನು ನಾವು ಕಂಟ್ರೋಲ್ ಮಾಡ್ಕೊಂಡಿದ್ದೇವೆ, ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಾವು ತಿಳ್ಕೊತಾ ಇದ್ದೇವೆ. ಆದ್ರೆ ಅದು ಸಾಧ್ಯ ಇಲ್ಲ.
ಇವತ್ತು ನಾವು ಲ್ಯಾಂಡ್ಗೋಸ್ಕರವಾಗಿ ಜಗಳ ಆಡ್ತಾ ಇದ್ದೇವೆ, ಆದ್ರೆ ನಮ್ಗೆ ಗೊತ್ತಿದೆ ನೇಚರ್ ಎಷ್ಟು ಪವರ್ಫುಲ್ ಇದೆ ಅಂತ. ನಾವು ಎಷ್ಟೇ ಪವರ್ಫುಲ್ ಆಗಿ ನಾವು ಭೂಮಿನ ಕಂಟ್ರೋಲ್ ಮಾಡಿದ್ರು, ನೇಚರ್ ಮನಸ್ಸು ಮಾಡಿದ್ರೆ ನಮ್ಮನ್ನು ಡಿಸಾಸ್ಟರ್ ಮಾಡಬಹುದು ಎನ್ನುವಂಥದ್ದು ಈ ಒಂದು ಯು ಕಾಂಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಎನ್ನುವಂತ ಒಂದು ಕೊಟೇಶನ್ ಮೀನಿಂಗ್ ಆಗುತ್ತೆ. ಸೊ ಇದು ಆಮ್ ದ ಲ್ಯಾಂಡ್ ಎನ್ನುವಂತ ಪೋಯಮ್ದಿಂದ ಆಯ್ದುಕೊಳ್ಳಲಾಗಿದೆ ಎನ್ನುವಂಥದ್ದು. ಈಗ ನೋಡಿ ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. 23 ಕ್ವಶನ್ ಇದೆ, ವೈ ವರ್ ಬಾಬು ಅಂಡ್ ಮಂಜು ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್. ಅಂದ್ರೆ ಬಾಬು ಮತ್ತು ಮಂಜು ತುಂಬಾ ಡಿಸಪಾಯಿಂಟ್ ಆಗಿದ್ರು, ಅವರು ನಿರಾಸೆ ಆಗಿದ್ರು ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಮಾರ್ಚ್ ಮಾಡ್ತಾ ಇದ್ದಾರೆ. ಮಾರ್ಚ್ ಅಂದ್ರೆ ದೀರ್ಘ ನಡಿಗೆ. ಯಾಕೆ ಅವರು ಡಿಸಪಾಯಿಂಟ್ ಆಗಿದ್ರು? ಸೊ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಕ್ವಶನ್ ನಾರಾಯಣಪುರ್ ಇನ್ಸಿಡೆಂಟ್ ಎನ್ನುವಂತ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಅವ್ರು ಯಾಕೆ ಡಿಸಪಾಯಿಂಟ್ ಆಗಿದ್ರು? ಆನ್ಸರ್ ನೋಡೋಣ. ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಬ್ಯಾಕ್ ಟು ದೇರ್ ಹೋಮ್ಸ್ ವೆನ್ ದ DSP ಆಸ್ಕ್ಡ್ ದೆಮ್ ಟು ಗೋ ಬ್ಯಾಕ್. DSP ಏನಿದ್ರು, ನೀವು ವಾಪಸ್ ಹೋಗಿ, ನೀವು ಈ ರೀತಿ ಸ್ಟ್ರೈಕ್ ಮಾಡಬೇಡಿ ಅಂತ ಹೇಳಿದ ತಕ್ಷಣ ಆ ವಿದ್ಯಾರ್ಥಿಗಳು ವಾಪಸ್ ಮನೆಗೆ ಹೋಗ್ತಾ ಇದ್ರು. ಇದನ್ನು ನೋಡ್ಬಿಟ್ಟು ಬಾಬು ಮತ್ತು ಮಂಜುವಿಗೆ ತುಂಬಾ ನಿರಾಶೆ ಆಯ್ತು. ಮಂಜು ಅಂಡ್ ಬಾಬು ಥಾಟ್ ದಟ್ ದ ಸ್ಟೂಡೆಂಟ್ಸ್ ವರ್ ಸ್ಕೇರ್ಡ್ ಆಫ್ ದ ಪೊಲೀಸ್. ಮಂಜು ಮತ್ತು ಬಾಬುಗೆ ಏನ್ ಅನ್ಸ್ತಪ್ಪ ಅಂದ್ರೆ ವಿದ್ಯಾರ್ಥಿಗಳು ಪೊಲೀಸರಿಗೆ ಅಂಜಿದ್ದಾರೆ ಅಂತ ಅವರಿಗೆ ಅನಿಸಿತ್ತು. ಅದಲ್ಲದೆ ಅಕಾರ್ಡಿಂಗ್ ಟು ಬಾಬು ಅಂಡ್ ಮಂಜು, ಬಾಬು ಮತ್ತು ಮಂಜು ಪ್ರಕಾರ ದ ಸ್ಟೂಡೆಂಟ್ಸ್ ಶುಡ್ ಹ್ಯಾವ್ ಪ್ರೊಟೆಸ್ಟೆಡ್. ವಿದ್ಯಾರ್ಥಿಗಳು ಅದೇ ರೀತಿ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು, ಅವ್ರು ವಾಪಸ್ ಯಾಕೆ ಬಂದ್ರು, ಅದಕ್ಕಾಗಿ ಅವರು ನಿರಾಶೆ ಆಗಿದ್ರು. ಮೋಹನ್ ರಿಯಲೈಸ್ಡ್ ದೆಮ್ ಹೌ ದ ಬ್ರಿಟಿಷ್ ಪೊಲೀಸ್ ಪ್ರೊವೋಕ್ಡ್ ದ ಸ್ಟೂಡೆಂಟ್ಸ್ ಟು ಬಿ ವಯೋಲೆಂಟ್. ದೇ ವರ್ ನಾಟ್ ಪ್ರಿಪೇರ್ ಟು ಗೋ ಟು ಜೈಲ್. ಅಂದ್ರೆ ಬಾಬು ಮತ್ತು ಮಂಜು ಕನ್ವಿನ್ಸ್ ಮಾಡ್ತಾ ಇದಾರೆ, ನೋಡಿ ಬ್ರಿಟಿಷರು ತಪ್ಪು ಮಾಡಿದ್ದಾರೆ, ನಾವು ಸ್ಟ್ರೈಕ್ ಮಾಡಬೇಕು, ನೀವು ಯಾಕೆ ವಾಪಸ್ ಬರ್ತಾ ಇದ್ದೀರಾ, ನಂಗೆ ಅರ್ಥ ಆಗ್ತಾ ಇಲ್ಲ ಎನ್ನುವುದು ಬಾಬು ಮತ್ತು ಮಂಜು ತುಂಬಾ ನಿರಾಸೆ ಆಗಿದ್ದಾರೆ ಈ ಒಂದು ನಾರಾಯಣಪುರ್ ಇನ್ಸಿಡೆಂಟ್ ಅಲ್ಲಿ. ಆ ವಿದ್ಯಾರ್ಥಿಗಳ ಒಂದು ವಾಪಸ್ ಏನು ಬಂದಿರಲ್ಲ, ಒಂದು ಸ್ಟ್ರೈಕ್ ಮಾಡೋದು ಬಿಟ್ಕೊಂಡ್ಬಿಟ್ಟು. ಸೊ ಇದಕ್ಕಾಗಿ ಅವರು ತುಂಬಾ ನಿರಾಸೆ ಆಗ್ತಾರೆ. ಸೊ ಇನ್ನೊಂದು ಪ್ರಶ್ನೆ ಕೇಳಿದ್ದೀನಿ, ಅಥವಾ ಅಂದ್ರೆ ಯಾವ್ದಾದ್ರು ಪ್ರಶ್ನೆಗೆ ಉತ್ತರ ಕೊಡಬಹುದು. ಎರಡನೇದೇನಪ್ಪ ಅಂದ್ರೆ ನೋಡಿ, ಎರಡನೇ ಪ್ರಶ್ನೆ ಏನಿದೆ, ಟೇಕಿಂಗ್ ಆಫ್ ಮೌಂಟೇನರಿಂಗ್ ವಾಸ್ ನಾಟ್ ಅ ಡಿಫಿಕಲ್ಟ್ ಡಿಸಿಷನ್ ಫಾರ್ ಡಿಕ್ಕಿ ಡೋಲ್ಮಾ, ಜಸ್ಟಿಫೈ ಎನ್ನುವಂಥದ್ದು. ಇದು ಆನ್ ಟಾಪ್ ಆಫ್ ದ ವರ್ಲ್ಡ್ ಬೈ ಡಿಕ್ಕಿ ಡೋಲ್ಮಾ ಎನ್ನುವಂತ ಒಂದು ಟಾಪಿಕ್ ನಿಂದ ಆಯ್ದುಕೊಳ್ಳಲಾಗಿದೆ. ಅಂದ್ರೆ ಟೇಕಿಂಗ್ ಅಪ್ ಮೌಂಟೇನರಿಂಗ್ ವಾಸ್ ನಾಟ್, ಅಂದ್ರೆ ಮೌಂಟೇನ್ ಇರುವುದು ಅದು ಒಂದು ಡಿಫಿಕಲ್ಟ್ ಡಿಸಿಷನ್ ಅಲ್ಲ ಎನ್ನುವಂಥದ್ದು ಡಿಕ್ಕಿ ಡೋಲ್ಮಾ ಹೇಳ್ತಾರೆ. ಯಾಕೆ ಹೆಂಗೆ ಹೇಳ್ತಾರೆ? ನಮ್ಮೆಲ್ಲರಿಗೂ ಗೊತ್ತಿರುವಾಗಿದೆ, ಒಂದು ಪರ್ವತ ಇರಬೇಕಾದ್ರೆ ಅಷ್ಟು ಈಸಿನಾ, ತುಂಬಾ ಕಷ್ಟ ಅದು. ಆದ್ರೆ ಡಿಕ್ಕಿ ಡೋಲ್ಮಾ ಏನ್ ಹೇಳ್ತಾರೆ, ಇದು ತುಂಬಾ ಈಸಿ, ಇದು ತುಂಬಾ ಈಸಿ ಡಿಸಿಷನ್, ಏನ್ ಡಿಫಿಕಲ್ಟ್ ಡಿಸಿಷನ್ ಅಲ್ಲ ಅಂತ ಡಿಕ್ಕಿ ಡೋಲ್ಮಾ ಹೇಳ್ತಾರೆ. ಅದನ್ನ ವಿವರಣೆ ಮಾಡಿ ಯಾಕೆ ಹೇಳ್ತಾರೆ ಆ ರೀತಿ ಅಂತ. ಸೊ ನೋಡಿ, ಡಿಕ್ಕಿ ಡೋಲ್ಮಾ ಪ್ರಕಾರ ಫ್ರಮ್ ಹರ್ ಚೈಲ್ಡ್ಹುಡ್ ಡೋಲ್ಮಾ ವಾಸ್ ಫ್ಯಾಸಿನೇಟೆಡ್ ಬೈ ದ ಗ್ರ್ಯಾಂಡಿಯರ್ ಆಫ್ ದ ಸ್ನೋ ಕ್ಲಾಡ್ ಪೀಕ್ಸ್ ಆಫ್ ದಿ ಹಿಮಾಲಯಸ್. ಡಿಕ್ಕಿ ಡೋಲ್ಮಾ ಚಿಕ್ಕವರಿದ್ದಾಗಿನಿಂದಲೇ ಅವರಿಗೆ ಈ ಒಂದು ಪರ್ವತಗಳನ್ನು ನೋಡ್ತಾ ಇದ್ರು. ಅವರು ಒಂದು ಸ್ನೋ ಮಂಜು ಯಾವ ರೀತಿ, ಅದು ಮಂಜನ್ನು ಕವರಿದ ಪರ್ವತಗಳನ್ನು ನೋಡ್ತಾ ಇದ್ರು. ಅವರಿಗೆ ಒಂದು ಹಿಮಾಲಯ ಅಂದ್ರೆ ಅವರಿಗೆ ಪ್ಯಾಷನ್. ಅವ್ರ ಪ್ರಕಾರ ಹಿಮಾಲಯ ಅಂದ್ರೆ ಅಷ್ಟು ದೊಡ್ಡ ಇದು ಇಲ್ಲ, ನಾನು ಇರಬಹುದು ಎನ್ನುವಂಥದ್ದು. ಯಾಕಂದ್ರೆ ಅವ್ರು ಹುಟ್ಟಿರುವಂತದ್ದು ಪ್ರದೇಶವೇ ಆ ಒಂದು ಪರ್ವತಗಳ ಸರಣಿಯಲ್ಲಿ, ಅಂದ್ರೆ ಆ ಒಂದು ಏರಿಯಾದಲ್ಲಿ ಅವ್ರು ಹುಟ್ಟಿರೋರು. ಅವರಿಗೆ ತುಂಬಾ ಡೈಲಿ ಅವರು ನೋಡ್ತಾ ಇದ್ರು ಪರ್ವತಗಳು ಇರುವುದು. ಸೊ ಅವರಿಗೆ ಅಷ್ಟು ಅದು ಡಿಫಿಕಲ್ಟ್ ಅಂತ ಇರಲಿಲ್ಲ. ಬ್ಯೂಟಿಫುಲ್ ಮೌಂಟೇನ್ ಪೀಕ್ ಸರೌಂಡೆಡ್ ಹರ್ ಹೌಸ್ ಇನ್ ಪಾಲ್ಚನ್. ಸೊ ಡಿಕ್ಕಿ ಡೋಲ್ಮಾ ಅವರು ಇರ್ತಕ್ಕಂಥ ಒಂದು ಏರಿಯಾ ಏನಿದೆಲ್ಲ ಪಾಲ್ಚನ್, ಅವ್ರ ಏರಿಯಾ ಸುತ್ತಮುತ್ತ ಏನಿದೆ ಅಂದ್ರೆ ಪರ್ವತಗಳ ಸರಣಿನೇ ಇತ್ತು. ಸೊ ಅವರಿಗೆ ಅದು ಪರ್ವತಗಳು ಇರುವುದು ಅಷ್ಟೊಂದು ಟಫ್ ಟಾಸ್ಕ್ ಏನು ಅವ್ರ ಪ್ರಕಾರ ಇಲ್ಲ. They were the first things she saw every morning when she woke up, and this developed in her the zeal and the urge to climb those peaks and savor the breathtaking view from the top. So ಡಿಕ್ಕಿ ಡೋಲ್ಮಾ ಅವರು ಡೈಲಿ ಮುಂಜಾನೆ ಎದ್ದಾಗ ಸಂಜೆವರೆಗೆ ಡೈಲಿ ಅವ್ರು ಏನ್ ನೋಡ್ತಾ ಇದ್ರು, ಪರ್ವತಗಳು ಏರುವುದು, ಪರ್ವತಗಳಿಂದ ಕೆಳಗೆ ಇಳಿಯುವುದು, ಜನರ ಒಂದು ಎಲ್ಲವನ್ನು ಕೂಡ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ರು. ಹೀಗಾಗಿ ಅವ್ರ ಪ್ರಕಾರ ಪರ್ವತ ಏರುವುದು ಅಷ್ಟೇನು ಡಿಫಿಕಲ್ಟ್ ಟಾಸ್ಕ್ ಅಲ್ಲ ಎನ್ನುವಂಥದ್ದು ಡಿಕ್ಕಿ ಡೋಲ್ಮಾ ಅವರ ಪ್ರಕಾರ ಒಂದು ಅಭಿಪ್ರಾಯ. ಅಂದ್ರೆ ಟೇಕಿಂಗ್ ಆಫ್ ಮೌಂಟೇನರಿಂಗ್ ವಾಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್ ಡಿಕ್ಕಿ ಡೋಲ್ಮಾ ಅವರ ಪ್ರಕಾರ. ಈಗ 24 ಪ್ರಶ್ನೆಗೆ ಮೂವ್ ಆಗೋಣ. ನೆಕ್ಸ್ಟ್ 24 ಪ್ರಶ್ನೆ ಏನಿದೆ, ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಅಂಡ್ ಹಿಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್. ಸೊ ಈ ಪ್ರಶ್ನೆ ಏನಿದೆ ನೋಡಿ, ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್, ತಾಯಿಯವರು ಅಬ್ಸೆಂಟ್ ಇದ್ದಿರೋದ್ರಿಂದ ಹನೀಫ್ ಅಂಡ್ ಹಿಸ್ ಬ್ರದರ್ಸ್ಗೆ ಯಾವ ರೀತಿ ಇದು ಆಗಿತ್ತು, ಎಫೆಕ್ಟ್ ಆಯ್ತಾ, ರೆಸ್ಪಾನ್ಸಿಬಲ್ ಹೇಗೆ? ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಅಂಡ್ ಹಿಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್ ಮಾಡ್ತು ಅವರಿಗೆ ಅಂತ ನೋಡಿ. ಈ ಒಂದು ಪಾಠವನ್ನ ಆ ಗ್ರೇಟ್ ಮಾರ್ಟೈರ್ ಎವರ್ ಚೆರಿಸ್ಡ್ ಎನ್ನುವಂತ ಒಂದು ಟಾಪಿಕ್ ಇಂದ ಆಯ್ದುಕೊಳ್ಳಲಾಗಿದೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ. ಸೊ ದ ಅಬ್ಸೆನ್ಸ್ ಆಫ್ ದೇರ್ ಮದರ್ ಮೇಡ್ ಹನೀಫ್ ಅಂಡ್ ಹಿಸ್ ಬ್ರದರ್ ರೆಸ್ಪಾನ್ಸಿಬಲ್. ಯಾಕೆ? ಬಿಕಾಸ್ ದೇ ಹ್ಯಾಡ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಅಂಡ್ ಡೂ ಆಲ್ ದ ಹೌಸ್ ಹೋಲ್ಡ್ ವರ್ಕ್ಸ್. ನೋಡಿ, ತಾಯಿ ತಂದೆ ಇದ್ರೆ ಎಲ್ಲವನ್ನೂ ನೋಡ್ಕೊಳ್ತಾರೆ. ಈಗ ತಾಯಿ ಅಬ್ಸೆಂಟ್ ಇದ್ದಾಗ ಎಲ್ಲವೂ ಕೂಡ ರೆಸ್ಪಾನ್ಸಿಬಿಲಿಟಿ ಇವ್ರ ಮೇಲೆ ಬರುತ್ತೆ. ಅಂದ್ರೆ ಮನೆಯ ಸಂಪೂರ್ಣವಾಗಿ ಕೇರ್ ಮಾಡೋದು, ಎವ್ರಿಥಿಂಗ್ ಇವ್ರ ಮೇಲೆ ಬರುತ್ತೆ.
ಅರ್ಥ ಆಯ್ತಾ. ಅಂಡ್ ಡೂ ಆಲ್ ದ ಹೌಸ್ ಹೋಲ್ಡ್, ಮನೆಯ ಪ್ರತಿಯೊಂದು ಕೆಲಸಗಳು ಕೂಡ ಈಗ ಇವರೇ ಮಾಡಬೇಕಾಗುತ್ತೆ. ದೇ ಲರ್ನ್ ಟು ಕುಕ್, ಅಡಿಗೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕ್ಲೀನ್ ಮಾಡಬೇಕು. ಸ್ಟಡಿ ಆನ್ ದೇರ್ ಓನ್, ಅವರವರೇ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಸಪೋರ್ಟೆಡ್ ಈಚ್ ಅದರ್ ವಿತ್ ಮೇಡ್ ದೆಮ್ ಡಿಸಿಪ್ಲಿನ್ ಅಂಡ್ ರೆಸ್ಪಾನ್ಸಿಬಲ್. ನೋಡಿ, ತಾಯಿ ಇಲ್ಲದೆ ಇದ್ದಾಗ ಅವ್ರಿಗೆ ಏನು ಕಲ್ಕೊಂಡ್ರು, ಅಡಿಗೆ ಯಾವ ರೀತಿ ಮಾಡಬೇಕು, ಸ್ವಚ್ಛತೆ ಯಾವ ರೀತಿ ಕಾಪಾಡಬೇಕು, ನಾವೇ ಹೆಂಗ್ ಸ್ಟಡಿ ಮಾಡಬೇಕು. ಸೊ ಇದರಿಂದ ಅವ್ರ ಹತ್ರ ಡಿಸಿಪ್ಲಿನ್ ಬೆಳೀತು. ಯಾರ ಹತ್ರ? ಹನೀಫ್ ಮತ್ತೆ ಅವರ ಒಂದು ಬ್ರದರ್ಸ್ ನಡುವೆ. ತಾಯಿಯ ಅಬ್ಸೆಂಟ್ ಅಲ್ಲಿ ಒಂದು ಜವಾಬ್ದಾರಿ ಏನಂತ ಅವ್ರ ಹತ್ರ ಒಂದು ಜವಾಬ್ದಾರಿ ಬೆಳೀತು. ಸೊ ಇನ್ನೊಂದು ಪ್ರಶ್ನೆ ಅಥವಾ ಅಂದ್ರೆ ಎರಡು ಪ್ರಶ್ನೆಗಳಲ್ಲಿ ಒಂದು ಉತ್ತರಿಸಬೇಕಾಗುತ್ತೆ. ಎರಡನೇ ಪ್ರಶ್ನೆ ಏನಂದ್ರೆ, ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ರಿಂಗ್ ಹ್ಯಾಪಿನೆಸ್ ಟು ದ ಟಿಬೇಟಿಯನ್ ವಿಲೇಜರ್ಸ್. ನೋಡಿ, ಈ ಒಂದು ಪ್ರಶ್ನೆ ಏನಿದೆಯಲ್ಲ, ಇದು ದ ಬರ್ಡ್ ಆಫ್ ಹ್ಯಾಪಿನೆಸ್ ಎನ್ನುವಂತ ಪದದಿಂದ ಆಯ್ದುಕೊಳ್ಳಲಾಗಿದೆ. ಇದು ಒಂದು ಟಿಬೇಟನ್ ಫಾಕ್ಟೆಲ್ ಇಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ರಿಂಗ್ ಹ್ಯಾಪಿನೆಸ್ ಟು ದ ಟಿಬೇಟನ್ ವಿಲೇಜರ್ಸ್. ಟಿಬೇಟನ್ ಜನರಿಗೆ ಪಕ್ಷಿಗಳು ಖುಷಿಯಾಗಿದ್ದಾಗ ಅವರು ಕೂಡ ಖುಷಿಯಾಗಿರ್ತಿದ್ರು, ಅದು ಹೇಗೆ ಅನ್ನೋದ್ರ ಪ್ರಶ್ನೆ ಇದೆ. ನೋಡಿ, ಪ್ರಶ್ನೆಗೆ ಉತ್ತರ ಏನಿದೆ ಅಂದ್ರೆ, ದ ಬರ್ಡ್ ಆಫ್ ಹ್ಯಾಪಿನೆಸ್ ಗೇವ್ 3 ಲೌಡ್ ಕ್ರೈಸ್. ಪಕ್ಷಿಗಳು ಖುಷಿ ಆಗಿದ್ದಾಗ 3 ಲೌಡ್ ಕ್ರೈಸ್, 3 ಒಂದು ಸೌಂಡ್ ಬರ್ತಾ ಇದ್ದವು. ಹೇಗೆ? ಎಟ್ ದ ಫಸ್ಟ್ ಕ್ರೈ, ಮೊದಲನೇ ಸೌಂಡ್ ಯಾವುದು? ಎಟ್ ದ ಫಸ್ಟ್ ಕ್ರೈ ದ ಗೋಲ್ಡನ್ ಸನ್ ಬ್ರೋಕ್ ಥ್ರೂ ದ ಕ್ಲೌಡ್ಸ್. ಅಂದ್ರೆ ಸೂರ್ಯನ ಕಿರಣಗಳು ಏನಾಗ್ತಿದ್ವು? ಬ್ರೋಕ್ ಆಗ್ತಿದ್ವು ಒಂದು ಮೋಡಗಳ ಮಧ್ಯದಿಂದ, ಒಂದನೇ ಕ್ರೈ ಆದಾಗ. ಅಂಡ್ ಎ ವಾರ್ಮ್ ಬ್ರೀಜ್ ಕೇಮ್ ಡೌನ್, ತಂಪಾದ ಗಾಳಿ ಬೀಸ್ತಾ ಇತ್ತು. ಸೊ ಮೊದಲನೇ ಕ್ರೈ ಮಾಡಿದಾಗ ಏನಾಗ್ತಿತ್ತು? ಸೂರ್ಯನ ಒಂದು ಕಿರಣಗಳು, ಬಂಗಾರ ಬಣ್ಣದ ಕಿರಣಗಳು ಏನಾಗ್ತಿದ್ವು? ಬ್ರೇಕ್ ಆಗ್ತಿದ್ವು ಒಂದು ಮೋಡಗಳ ಮರೆಯಿಂದ, ಮತ್ತೆ ತಂಪಾದ ಗಾಳಿ ಬೀಸ್ತಾ ಇತ್ತು. ಎಟ್ ದ ಸೆಕೆಂಡ್ ಕ್ರೈ, ಎರಡನೇ ಸಲ ಪಕ್ಷಿಗಳು ಸೌಂಡ್ ಮಾಡಿದಾಗ ಏನಾಗ್ತಿತ್ತು? ದ ಫಾರೆಸ್ಟ್ ಅಪಿಯರ್ಡ್ ಆಲ್ ಓವರ್ ದ ಮೌಂಟೇನ್ಸ್. ಸೊ ಇಡೀ ಫಾರೆಸ್ಟ್ ಏನಪ್ಪಾ ಅಂದ್ರೆ ಎಲ್ಲಾ ಮೌಂಟೇನ್ ಕಡೆ ಅಪಿಯರ್ ಕಾಣಿಸ್ತಾ ಇತ್ತು, ಎಲ್ಲಾ ಮೌಂಟೇನ್ ಕಡೆ ಫಾರೆಸ್ಟ್ ಕಾಣ್ತಾ ಇತ್ತು. ಮೂರನೇ ಸಲ ಪಕ್ಷಿಗಳು ಚೀರಿದಾಗ ಏನಾಗ್ತಿತ್ತು? ಗ್ರೀನ್ ರಿವರ್ಸ್ ಅಂಡ್ ಫೀಲ್ಡ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಗ್ರೀನ್ ರಿವರ್ಸ್ ಮತ್ತೆ ಫೀಲ್ಡ್ಸ್ ಅವೆಲ್ಲ ಎಕ್ಸಿಸ್ಟೆನ್ಸ್ ಆಗ್ತಾ ಇತ್ತು. ಸೊ ಆಲ್ ದ ಪೀಪಲ್ ಆಫ್ ದ ವಿಲೇಜ್ ನೆವರ್ ಸಫರ್ಡ್ ಅಗೇನ್ ಫ್ರಮ್ ದಟ್ ಡೇ. ಸೊ ಇದರಿಂದ ಪಕ್ಷಿಗಳ ಒಂದು ಚೀರುವಿಕೆ, ಪಕ್ಷಿಗಳ ಒಂದು ಸೌಂಡು ಟಿಬೇಟನ್ ವಿಲೇಜರಿಗೆ ಹ್ಯಾಪಿ ಕೊಡ್ತಾ ಇತ್ತು ಹೊರತು ಅವರಿಗೆ ಕಷ್ಟವನ್ನು ಕೊಡ್ತಾ ಇರಲಿಲ್ಲ ಎನ್ನುವಂಥದ್ದು ಈ ಪ್ರಶ್ನೆಗೆ ಒಂದು ಸೂಕ್ತವಾದ ಉತ್ತರ. ಈಗ ನೋಡಿ 25 ಪ್ರಶ್ನೆ ಇದೆ ನೋಡಿ, ರೈಟ್. ಇದಕ್ಕೆ ಎಷ್ಟು ಮಾರ್ಕ್ಸ್ ಇದೆ ನೋಡಿ? 2 × 3 = 6. ಅಂದ್ರೆ 2 ಪ್ರಶ್ನೆಗಳೇ ಪರ್ ಕ್ವಶನ್ಗೆ 3 ಮಾರ್ಕ್ಸ್ ಎನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್. ಸೊ ಇದು ಎಲ್ಲರಿಗೂ ನಮ್ಗೆ ಗೊತ್ತಿರುವ ಹಾಗೆ ಇದು ಹೀರೋ ಎನ್ನುವಂಥದ್ದು ಒಂದು ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಬರೆದವರು R.K. ನಾರಾಯಣ. ಸೊ ರಾತ್ರಿ ಸ್ವಾಮಿ ಹೀರೋ ಹೆಂಗ್ ಆಗ್ಬಿಟ್ಟ ಎನ್ನುವಂಥದ್ದು ಈ ಪ್ರಶ್ನೆ ಒಂದು ಕ್ವಶನ್. ರಾತ್ರಿ ಹೀರೋ ಹೆಂಗ್ ಆಗ್ಬಿಟ್ಟ, ನಮ್ಗೆಲ್ರಿಗೂ ಒಂದು ಪಾಠದ ಒಂದು ಸಾರಾಂಶ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈ ಪ್ರಶ್ನೆಗೆ ಉತ್ತರ ಮಾಡೋಕೆ ಸಾಧ್ಯನೇ ಇಲ್ಲ. ನೋಡಿ, ಸ್ವಾಮಿ ವಾಸ್ ಸ್ಲೀಪಿಂಗ್ ಅಲಾನ್ ಇನ್ ಹಿಸ್ ಫಾದರ್ಸ್ ಆಫೀಸ್ ರೂಮ್ ಟು ಪ್ರೂವ್ ಹಿ ಹ್ಯಾಡ್ ಕರೇಜ್. ನಮ್ಮೆಲ್ಲರಿಗೂ ಗೊತ್ತಿರುವ ಸ್ವಾಮಿ ಅವರ ಫಾದರ್ ಹೇಳಿದ್ರು, ನೀನು ನನ್ನ ಆಫೀಸ್ನಲ್ಲಿ ಮಲ್ಕೋಬೇಕು ಇವತ್ತು. ಅವನು ಸ್ವಾಮಿ ರಾತ್ರಿ ಅವರ ಆಫೀಸಲ್ಲಿ ಮಲ್ಕೊಂಡ್ಬಿಡ್ತಾನೆ. ಅದು ಅವನಿಗೆ ಪ್ರೂಫ್ ಮಾಡಿ ತೋರಿಸ್ಬೇಕಾಗುತ್ತೆ ತಮ್ಮ ಫಾದರ್ಗೆ, ನಾನು ಡರ್ಪೋಕಿಲ್ಲ, ನಾನು ತುಂಬಾ ಸ್ಟ್ರಾಂಗ್ ಪರ್ಸನ್ ಇದ್ದೀನಿ ಅನ್ನೋದನ್ನು ಪ್ರೂಫ್ ಮಾಡ್ಬೇಕಾಗುತ್ತೆ ಸ್ವಾಮಿಗೆ. ಅವನು ಅವತ್ತು ರಾತ್ರಿ ಮಲ್ಕೊಂಡಿರ್ತಾನೆ ಅಲ್ಲೇ. ಹಿ ವಾಸ್ ವೋಕನ್ ಅಪ್ ಬೈ ಅ ರಸ್ಲಿಂಗ್ ಸೌಂಡ್. ಅವನು ಮಲ್ಕೋಬೇಕಾದ್ರೆ ಅಲ್ಲಿ ಒಂದು ಸೌಂಡ್ ಬರ್ತಾ ಇರುತ್ತೆ ಕತ್ತಲಲ್ಲಿ, ಆಫೀಸಲ್ಲಿ ಏನೋ ಸೌಂಡ್ ಬರ್ತಾ ಇರುತ್ತೆ. ಯಾವ್ದದು ಸೌಂಡು? ನೋಡಿ ಏನಾಗುತ್ತೆ ನೆಕ್ಸ್ಟ್. ಇನ್ ದ ಡಾರ್ಕ್ನೆಸ್ ಹಿ ಸಾ ಸಮಥಿಂಗ್ ಮೂವಿಂಗ್ ಟುವರ್ಡ್ಸ್ ಹಿಮ್. ರಾತ್ರಿ ಅವ್ನು ಮಲ್ಕೋಬೇಕಾದ್ರೆ ಏನೋ ಸೌಂಡ್ ಬರ್ತಾ ಇತ್ತು, ಯಾರೋ ಅವನ ಕಡೆ ಬರ್ತಾ ಇದಾರೆ ಕತ್ತಲಲ್ಲಿ. ಯಾರು ಇರ್ಬೋದು ಅವರು? ಅವನಿಗೆ ತುಂಬಾ ಹೆದರಿಕೆ ಆಗುತ್ತೆ. ಆಕ್ಚುಲಿ ಯಾರೋ ಬರ್ತಿರ್ತಾರೆ ಕತ್ಲಲ್ಲಿ. ಹಿ ಥಾಟ್ ದಟ್ ದ ಡೆವಿಲ್ ಹ್ಯಾಡ್ ಕಮ್ ಟು ಕ್ಯಾರಿ ಹಿಮ್. ಅವನೇನ್ ತಿಳ್ಕೊತಾನೆ, ದೆವ್ವ ಬಂದಿದೆ, ರಾಕ್ಷಸ ಬಂದಿದ್ದಾರೆ, ನನ್ನನ್ನು ಎತ್ಕೊಂಡು ಹೋಗಿ ಬಂದಿದ್ದಾರೆ ಅಂತ ಪಾಪ ಹುಡುಗ ಅನ್ಸ್ತಾನೆ ಸ್ವಾಮಿ. ಆಸ್ ಇಟ್ ಕೇಮ್ ನಿಯರರ್, ಆ ಸೌಂಡ್ ಬರ್ತಾ ಇದೆ, ಇವನು ದೆವ್ವ ಬಂದಿದೆ ಅಂತ ತಿಳ್ಕೊತಾನೆ. ಇವನೇನ್ ಮಾಡ್ತಾನೆ ಸ್ವಾಮಿ? ಹಿ ಕ್ರಾಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್. ಅವನು ಒಮ್ಮೆಗೆ ಚಟ್ ಅಂತ ಚೀರ್ ಬಿಡ್ತಾನೆ ಸ್ವಾಮಿ. ಹಿ ಹಗ್ಡ್ ಇಟ್ ವಿತ್ ಆಲ್ ಹಿಸ್ ಮೈಟ್ ಅಂಡ್ ಬಿಟ್ ಇಟ್ ವಿತ್ ಹಿಸ್ ಟೀತ್. ಅವನಿಗೇನು ಗೊತ್ತಿಲ್ಲ, ದೆವ್ವ ಅಂತ ತಿಳ್ಕೊಂಡ್ಬಿಟ್ಟು ದೆವ್ವಿಗೆ ಹಿಡ್ಕೋತಾನೆ. ಅದ್ರಲ್ಲಿ ಅವ್ರು ಆಕ್ಚುಲಿ ದೆವ್ವ ಇರಲಿಲ್ಲ, ಅವ್ರು ಕಳ್ಳರಿದ್ರು. ಅವ್ರಿಗೆ ಜೋರಾಗಿ ಕಚ್ಚಿ ಬಿಡ್ತಾನೆ. ಅಂದ್ರೆ ಇವನೇನ್ ತಿಳ್ಕೊತಾನೆ ಕಳ್ಳರು ಅಂತ ಗೊತ್ತೇ ಇಲ್ಲ, ಆದ್ರೆ ಅವ್ನು ಯಾರಿಗೆ ಹಿಡಿದಿರ್ತಾನೆ? ಕಳ್ಳರಿಗೆ ಹಿಡಿದಿರ್ತಾನೆ. ಆ ಕಳ್ಳರಿಗೆ ಜೋರಾಗಿ ಒಂದು ಏನ್ ಮಾಡ್ತಾನೆ, ಕಚ್ತಾನೆ. ದಟ್ ಮೂವಿಂಗ್ ಫಿಗರ್ ವಾಸ್ ಒನ್ ಆಫ್ ದ ಮೋಸ್ಟ್ ನೋಟರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್. ಇದರಿಂದ ಕಳ್ಳರಿಗೆ ಹಿಡಿಯೋದ್ರಲ್ಲಿ ಸ್ವಾಮಿ ಹೆಲ್ಪ್ ಮಾಡ್ದ. ದ ಬರ್ಗ್ಲರ್ ಫೆಲ್ ಅಮಾಂಗ್ ದ ಫರ್ನಿಚರ್. ಘಂಟಿ ಇತ್ತು, ಆ ಒಂದು ಘಂಟಿ ಕೂಡ ಕೆಳಗೆ ಬಿತ್ತು, ಸೌಂಡ್ ಆಯ್ತು. ದ ನೆಕ್ಸ್ಟ್ ಏನಿದೆ, ದ ಫಾದರ್ ಕುಕ್ ಅಂಡ್ ಸರ್ವೆಂಟ್ ಕಾಟ್ ಅಂಡ್ ಹ್ಯಾಂಡೆಡ್ ದ ಬರ್ಗ್ಲರ್. ಈ ರೀತಿಯಾಗಿ ಕಳ್ಳರಿಗೆ ಹಿಡಿಯೋದ್ರಲ್ಲಿ ಏನಪ್ಪಾ ಅಂದ್ರೆ ಪೊಲೀಸರಿಗೆ ಕೂಡ ಸಕ್ಸಸ್ ಆಯ್ತು, ಮತ್ತೆ ಎಲ್ಲರಿಗೂ ಸಕ್ಸಸ್ ಆಯ್ತು. ಒಂದ್ ರೀತಿ ಅವ್ರ ತಂದೆಯವ್ರಿಗೆ ಕೂಡ ಬಹಳಷ್ಟು ದಿನ ಆಯ್ತು ಪೊಲೀಸ್ ಕಳ್ಳರಿಗೆ ಹಿಡಿಬೇಕಂತ ಪ್ಲಾನ್ ಮಾಡಿದ್ರು, ಆದ್ರೆ ಇವತ್ತು ಸಕ್ಸಸ್ ಆಯ್ತು. ಸೊ ಹೀಗಾಗಿ ಸ್ವಾಮಿ ರಾತ್ರಿ ಹೀರೋ ಆಗ್ಬಿಟ್ಟ. ಪೊಲೀಸರು ಅವನಿಗೆ ಕರೀತಾರೆ, ಅವನಿಗೆ ಅವಾರ್ಡ್ ಮಾಡ್ತಾರೆ. ಅಂದ್ರೆ
ಅಂಜುಬುರ್ಕ ಇದ್ದವನು ಒಂದೇ ದಿನ ಸ್ಟ್ರಾಂಗ್ ಆಗಿಬಿಟ್ಟು ಧೈರ್ಯ ಅಂದ್ರೆ ಏನು ಅನ್ನೋದನ್ನ ಸ್ವಾಮಿ ಪ್ರೂಫ್ ಮಾಡಿದ್ರು. ಸೊ ಈ ರೀತಿಯಾಗಿ ಒಂದೇ ರಾತ್ರಿಯಲ್ಲಿ ಅವನು ಜೀರೋ ಇರೋದು ಹೀರೋ ಆಗ್ಬಿಟ್ಟ ಎನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ. ನೋಡಿ ನೆಕ್ಸ್ಟ್ ಪ್ರಶ್ನೆಗೆ ನಾವು ಈಗ ಮೂವ್ ಆಗೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ. ಸೊ ನೆಕ್ಸ್ಟ್ 26 ಕ್ವೆಶನ್ ಏನಿದೆ, ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾಸ್ ಪ್ಲೇಯರ್ ಡಸ್ ನಾಟ್ ಮ್ಯಾಚ್ ವೆನ್ ಹಿ ಪ್ಲೇಸ್ ಆನ್ ಹಿಸ್ ಸೆಕ್ಸೋಫೋನ್ ಎಕ್ಸ್ಪ್ಲೇನ್. ನೋಡಿ ಈ ಪ್ರಶ್ನೆಯ ಉತ್ತರ ಏನು ಅಂದ್ರೆ, ಆ ಒಂದು ಜಾಸ್ ಮ್ಯೂಸಿಕ್ ಏನ ನುಡಿಸ್ತಾರಲ್ಲ ಅವರು ಫಿಸಿಕಲ್ ಅಪಿಯರೆನ್ಸ್ ನೋಡೋದಕ್ಕೆ ಹೆಂಗ್ ಕಾಣ್ತಾರೆ, ಅದು ಮತ್ತು ಅವರು ಯಾವ ರೀತಿ ಒಂದು ಗಾನ ನುಡಿಸ್ತಾರೆ ಮ್ಯೂಸಿಕ್ ಸೆಕ್ಸೋಫೋನ್ ಅಲ್ಲಿ, ಅದಕ್ಕೆ ಮ್ಯಾಚೇ ಆಗೋದಿಲ್ಲ ಅಂತೆ. ಅದು ಹೇಗೆ ಅಂತ ವಿವರಣೆ ಮಾಡ್ರಿ ಅಂತ. ಒಂದ್ ವೇಳೆ ಈ ಪದ್ಯದ ನೀವು ಸಾರಾಂಶ ತಿಳ್ಕೊಂಡಿಲ್ಲ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಮಾಡೋಕೆ ಸಾಧ್ಯನೇ ಇಲ್ಲ. ಈ ಪದ್ಯ ನೋಡಿ ಜಾಸ್ ಪೋಯಮ್ ಎನ್ನುವಂಥದ್ದು ಕಾರ್ಲ್ ವೆಂಡಾಲ್ ಹೈನ್ಸ್ ಅವರು ಬರೆದಿರುವಂತದ್ದು. ಸೊ ಇದರ ಸಾರಾಂಶ ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆಗೆ ನಾವು ಉತ್ತರ ಕೊಡಬಹುದು. ಸೊ ಅವರ ಫಿಸಿಕಲ್ ಅಪಿಯರೆನ್ಸ್ಗೆ ಮತ್ತು ಅವರು ಪ್ಲೇ ಮಾಡುವಂತ ಮ್ಯೂಸಿಕ್ಗೆ ಸೆಕ್ಸೋಫೋನ್ಗೆ ಒಂದು ಮ್ಯಾಚ್ ಆಗ್ತಾ ಇಲ್ಲ ಅಂತ. ಇದ್ರ ಏನಪ್ಪ ಇದ್ರ ಮೀನಿಂಗು? ಉತ್ತರ ಏನಿದೆ ನೋಡಿ. ಆನ್ ಓಲ್ಡ್ ಜಾಸ್ ಮ್ಯೂಸಿಷಿಯನ್ ಈ ಸ್ಟ್ಯಾಂಡಿಂಗ್ ಲೈಕ್ ಎ ಬ್ಲ್ಯಾಕ್ ಏನ್ಸಿಯಂಟ್ ಮರೈನರ್. ಒಂದು ಮ್ಯೂಸಿಕ್ ನುಡಿಸ್ತಕ್ಕಂಥ ವ್ಯಕ್ತಿ ಅಂದ್ರೆ ಯಾವ ಮ್ಯೂಸಿಕ್ ಜಾಸ್ ಮ್ಯೂಸಿಕ್ ನುಡಿಸ್ತಕ್ಕಂಥ ವ್ಯಕ್ತಿ ಅವನು ನಿಂತ್ರೆ ಯಾವ ರೀತಿ ಕಾಣ್ತಾ ಇದ್ದಾನೆ ಅಂತಂದ್ರೆ, ನಿಂತ್ರೆ ಯಾವ ರೀತಿ ಕಾಣ್ತಾ ಇದ್ದಾನೆ, ಬ್ಲ್ಯಾಕ್ ಏನ್ಸಿಯಂಟ್ ಒಂದು ಬ್ಲ್ಯಾಕ್ ಕಲರ್ ನ ಮರೈನರ್ ತರ ಕಾಣ್ತಾ ಇದ್ದಾನೆ. ಮರೈನರ್ ಅಂದ್ರೆ ಒಂದು ನಾವಿಕರಿಗೆ ಕರಿತೀವಿ ನಾವು, ಆ ರೀತಿ ಕಾಣ್ತಾ ಇದ್ದಾನೆ. ನೋಡೋದಕ್ಕೆ ತುಂಬಾ ಕಪ್ಪು ಇದ್ದಾನೆ, ತುಂಬಾ ಬ್ಲ್ಯಾಕ್ ಅಲ್ಲಿ ಇದ್ದಾನೆ, ಆ ರೀತಿ ಕಾಣ್ತಾ ಇದ್ದಾನೆ. ಹಿಸ್ ಓಲ್ಡ್ ಫೇಸ್ ಈಸ್ ರಿಂಕಲ್ಡ್. ನೋಡಿ ವಯಸ್ಸಾಗಿದೆ, ಆ ಮ್ಯೂಸಿಕ್ ಯಾರು ನೋಡಿಸ್ತಾ ಇದಾರೆ ವಯಸ್ಸಾಗಿದೆ, ಮುಖದ ಮೇಲೆಲ್ಲ ರಿಂಕಲ್ ಬಂದಿದೆ. ರಿಂಕಲ್ ಅಂದ್ರೆ ಹಣೆ ಮೇಲೆ ಗೆರೆಗಳು ಬರ್ತಲ್ಲ, ರಿಂಕಲ್. ಅಂಡ್ ವೇರಿ ತುಂಬಾ ಟೈರ್ಡ್ ಅಲ್ಲಿ ಕಾಣ್ತಾ ಇದ್ದಾರೆ ಆ ಒಂದು ಮ್ಯೂಸಿಕ್ ನುಡಿಸೋರು. ಹಿಸ್ ಫೇಡೆಡ್ ಬ್ಲೂ ಶರ್ಟ್, ಅವರು ಉಟ್ಕೊಂಡಿರುವಂತಹ ಬ್ಲೂ ಶರ್ಟ್ ತುಂಬಾ ಓಲ್ಡ್ ಟಿ ಶರ್ಟ್ ಹಾಕೊಂಡಿದ್ದಾರೆ, ಅವರು ಬ್ಲೂ ಶರ್ಟ್ ಹಾಕೊಂಡಿದ್ದಾರೆ ಬಟ್ ತುಂಬಾ ಹಳೆದಾಗಿದೆ. ಹ್ಯಾಸ್ ಟರ್ನ್ಡ್ ಡಾರ್ಕ್ ವಿತ್ ಸ್ವೆಟ್, ತುಂಬಾ ಬೆವರು ಬರ್ತಾ ಇದೆ ಆ ಒಂದು ಮ್ಯೂಸಿಕ್ ನುಡಿಸ್ಬೇಕಾದ್ರೆ. ಸೊ ನಾವೇನ್ ಹೇಳ್ತೀವಿ, ಇದೆಲ್ಲ ನೋಡಿದ್ರೆ ಏನು ಗೊತ್ತಾಗ್ತಾ ಇದೆ, ಅವ್ರ ಕಂಡೀಷನ್ ತುಂಬಾ ಚೆನ್ನಾಗಿಲ್ಲ. ಮ್ಯೂಸಿಕ್ ನೋಡಿಸ್ತಾ ಇದಾರೆ ಬಟ್ ನೋಡೋದಕ್ಕೆ ತುಂಬಾ ಬ್ಲ್ಯಾಕ್ ಆಗಿದ್ದಾರೆ, ಏನ್ಸೆಂಟ್ ಮರೈನರ್ ತರ ಕಾಣ್ತಾ ಇದಾರೆ. ಅವ್ರು ಹಾಕೊಂಡಿರುವಂತ ಡ್ರೆಸ್ ತುಂಬಾ ಓಲ್ಡ್ ಬ್ಲೂ ಶರ್ಟ್ ಆಗಿದೆ, ಮುಖದ ಮೇಲೆ ಹಣೆ ಮೇಲೆ ಗೆರೆಗಳು ಬಂದಿದೆ. ಇದ್ರ ಮೀನಿಂಗ್ ಏನು? ಹಿಸ್ ಸ್ಟೊಮಕ್ ಈಸ್ ಹ್ಯಾಂಗಿಂಗ್ ಲೂಸ್ಲಿ, ಹೊಟ್ಟೆ ಕೂಡ ತುಂಬಾ ಖಾಲಿ ಖಾಲಿ ಅನಿಸ್ತಾ ಇದೆ, ಅಂದ್ರೆ ಹೊಟ್ಟೆ ಲೂಸ್ ಆಗಿದೆ, ಅಂದ್ರೆ ಪಾಪ ಅವರು ಪ್ರಾಪರ್ ಆಗಿ ಫುಡ್ ಕನ್ಸ್ಯೂಮ್ ಮಾಡ್ತಾ ಇಲ್ಲ ಅಂತ ಕೂಡ ಇಲ್ಲಿ ಮೀನಿಂಗ್ ನಾವು ತಿಳ್ಕೊಬಹುದು. ಹಿಸ್ ಜಾಕೆಟ್ ಈಸ್ ಟೋರ್ನ್, ಅವರು ಹಾಕೊಂಡಿರುವಂತ ಜಾಕೆಟ್ ಹರಿದೋಗಿನ ಜಾಕೆಟ್ ಹಾಕೊಂಡಿದ್ದಾರೆ. ಔಟ್ ಅಂಡ್ ಹಿಸ್ ನೆಕ್ಟೈ ಈಸ್ ಅಂಡನ್ ಅಂಡ್ ಡ್ರಾಪಿಂಗ್ ಲೂಸ್ಲಿ ಓವರ್ ದ ಜಾಕೆಟ್. ಸೊ ಎಲ್ಲ ಅವ್ರು ನೋಡಿ ಅವ್ರ ಫಿಸಿಕಲ್ ಫ್ಯೂಚರ್ ಸರಿಯಾಗಿಲ್ಲ ಅಂತ ಗೊತ್ತಾಗ್ತಾ ಇದೆ. ಹಿಸ್ ಶೂಸ್ ಆರ್ ಟೋರ್ನ್, ಬೂಟ್ಗಳು ಹಾಕೊಂಡಿದ್ದಾರೆ, ಶೂಸ್ ಹಾಕೊಂಡಿದ್ದಾರೆ, ಅವು ಕೂಡ ಹರಿದೋಗಿಂದವ. ಅಂಡ್ ಆರ್ ಸ್ಟಫ್ಡ್ ವಿತ್ ಪೇಪರ್ ಟು ಕವರ್ ದ ಹೋಲ್ಸ್. ನೋಡಿ ಬೂಟಿನಲ್ಲಿ ಏನು ಹೋಲ್ಸ್ ಇದೆ ಅದು ಮುಚ್ಚಿಕೊಳ್ಳೋದು ಪೇಪರ್ ಯೂಸ್ ಮಾಡ್ತಾ ಇದಾರೆ. ಹಿಸ್ ರಫ್ ಅನ್ಸೇವನ್ ಫೇಸ್, ಮುಖ ದಾಡಿ ಮಾಡ್ಕೊಂಡಿಲ್ಲ, ಸೇವಿಂಗ್ ಮಾಡ್ಕೊಂಡಿಲ್ಲ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ತುಂಬಾ ಟಯರ್ಡ್ ಆಗಿದ್ದಾರೆ, ಕಂಡೀಷನ್ ಚೆನ್ನಾಗಿಲ್ಲ ಅಂತ ಗೊತ್ತಾಗುತ್ತೆ. ಹಿ ಸ್ಟ್ಯಾಂಡ್ಸ್ ಅಲೌನ್ ಹೆಡ್ ಡೌನ್, ಮುಖ ಕೆಳಗೆ ಮಾಡಿದ್ದಾರೆ. ಐಸ್ ಕ್ಲೋಸ್ಡ್, ಕಣ್ಣು ಮುಚ್ಚಿದ್ದಾರೆ. ಇಯರ್ಸ್ ಪರ್ಕ್ಡ್, ಕಿವಿಗಳು ಕೂಡ ಇದು ಆಗಿದೆ. ಸೊ ಇಲ್ಲಿ ಇಯರ್ಸ್ ಪರ್ಕ್ಡ್ ಅಂದ್ರೆ ತುಂಬಾ ಅಲರ್ಟ್ ಆಗಿರೋದು. ನಾವು ಏನಾದ್ರೂ ಕೇಳಬೇಕಾದ್ರೆ ತುಂಬಾ ಕಿವಿ ಕೊಟ್ಟು ಕೇಳ್ತೀವಲ್ಲ, ಅದಕ್ಕೆ ನಂತರ ಇಯರ್ಸ್ ಪರ್ಕ್ಡ್ ಅಂತ ಕರೀತಾರೆ. ಅಂಡ್ ಓಲ್ಡ್ ಸೆಕ್ಸೋಫೋನ್ ಹ್ಯಾಂಗ್ಸ್ ಅಕ್ರಾಸ್ ಹಿಸ್ ಚೆಸ್ಟ್, ಅವರು ಏನು ಸೆಕ್ಸೋಫೋನ್ ಏನು ಇನ್ಸ್ಟ್ರೂಮೆಂಟ್ ಇದೆಯಲ್ಲ ತನ್ನ ಎದೆ ಮೇಲೆ ಹಾಕೊಂಡಿದ್ದಾರೆ. ಸಪೋರ್ಟೆಡ್ ಫ್ರಮ್ ಹಿಸ್ ನೆಕ್ ಒಂದು ಸಪೋರ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಬೈ ಅ ವೈರ್ ಕೋಟ್ ಹ್ಯಾಂಗರ್. ಸೊ ಇಲ್ಲಿ ಫಿಸಿಕಲ್ ಒಂದು ಅವ್ರ ಫಿಸಿಕಲ್ ಫೀಚರ್ ಹೆಂಗಿದೆ ಅಂತ ಗೊತ್ತಾಯ್ತು. ಇಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರೆ, ದ ಪೋಯಿಟ್ ಡಿಸ್ಕ್ರೈಬ್ಸ್ ಎನ್ ಓಲ್ಡ್ ಜಾಸ್ ಪ್ಲೇಯರ್ ಅಂಡ್ ಹೌ ಹಿ ಟ್ರಾನ್ಸ್ಫಾರ್ಮ್ಸ್ ವೆನ್ ಹಿ ಪ್ಲೇಡ್ ದ ಮ್ಯೂಸಿಕ್ ಹಿ ಲವ್ಸ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರ ಮುಖ ಔಟ್ ಸರಿಯಾಗಿ ಕಾಣ್ತಾ ಇಲ್ಲ, ಹಳೆ ಡ್ರೆಸ್ ಹಾಕೊಂಡಿದ್ದಾರೆ. ಆದ್ರೆ ಯಾವಾಗ ಆ ಜಾಸ್ ಮ್ಯೂಸಿಷಿಯನ್ ಒಂದು ಮ್ಯೂಸಿಕ್ ನುಡಿಸ್ಲಕ್ ಟ್ರೈ ಮಾಡ್ತಾರಲ್ಲ, ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಅವ್ರು ಟೋಟಲಿ ಚೇಂಜ್ ಆಗ್ಬಿಡ್ತಾರೆ. ಅವ್ರು ಹೆಂಗ್ ಚೇಂಜ್ ಆಗ್ಬಿಡ್ತಾರೆ ಅಂದ್ರೆ ನೋಡಿ, ಹಿ ಜೆಂಟ್ಲಿ ಲಿಫ್ಟ್ ದ ಸೆಕ್ಸೋಫೋನ್ ಎನ್ನುವಂತ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ತೆಗೆದುಕೊಳ್ತಾರೆ ಟು ದ ಪಾರ್ಟೆಡ್ ಲಿಪ್ಸ್, ಒಂದು ಲಿಪ್ಸ್ ನಿಂದ. ಸಡನ್ಲಿ ಹಿ ಈಸ್ ಫಿಲ್ಡ್ ವಿತ್ ಅ ನ್ಯೂ ಲೈಫ್. ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ರು ನೋಡ್ರಿ, ಅವ್ರು ಟೋಟಲಿ ಚೇಂಜ್ ಆಗ್ಬಿಡ್ತಾರೆ. ಎಲ್ಲ ಟೆನ್ಷನ್ ಎಲ್ಲ ಖತಮ್ ಆಗ್ಬಿಡ್ತಾರೆ, ಫುಲ್ ಖುಷಿ ಆಗಿರ್ತಾರೆ ಅವ್ರು, ಎಲ್ಲ ಟೆನ್ಷನ್ ಖತಮ್ ಆಗ್ತದೆ ಅವ್ರಿಗೆ. ದರ್ ಇಸ್ ಎ ಪವರ್ ಇನ್ ಈಸ್ ಮ್ಯೂಸಿಕ್. ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಆ ಜಾಸ್ ಮ್ಯೂಸಿಕ್ ಅಲ್ಲಿ ಒಂದು ಪವರ್ ಇದೆ ಅನ್ನುವಂಥದ್ದು, ವಿಚ್ ಡ್ರಾಸ್ ಪೀಪಲ್ ಟು ಲಿಸನ್. ಎಲ್ಲರೂ ಜನರು ಕೂಡ ಕೇಳ್ಬೇಕಂತಾರೆ. ಸೊ ನಮ್ಗೆಲ್ರಿಗೂ ಗೊತ್ತೆ, ನಮಗೂ ಕೂಡ ಕೆಲವೊಂದ್ಸಲ ಟೈರ್ಡ್ ಆದಾಗ ನಾವು ಒಂದು ಹಾಡ ಕೇಳಿದೀವಿ ಅಂದ್ರೆ ನಾವು ಫುಲ್ ಫ್ರೆಶ್ ಆಗಿಬಿಡ್ತೀವಿ. ಸೊ ಈ ಪ್ರಶ್ನೆ ಉತ್ತರ ಕೂಡ ಅದೇ ರೀತಿ ಒಂದು ಮೀನಿಂಗ್ ಕೊಡ್ತಾ ಇದೆ. Once he starts playing music, he is no longer a black man. ಮ್ಯೂಸಿಕ್ ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ತಿದ್ರು ನೋಡ್ರಿ, ಅವ್ರು ನಾನು ಬ್ಲ್ಯಾಕ್ ಮ್ಯಾನು ಅಂತ ಫೀಲಿಂಗೇ ಬರ್ತಿದ್ದಿಲ್ಲ. ತುಂಬಾ ಎಂಜಾಯ್ ಮಾಡ್ತಿದ್ರು ಅವರು ಜಾಸ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದಾಗ.
Okay, but a bird which gathers his wings and flies high and higher, he seems to be spreading the message of God through his music. ಸೊ ಇದರಿಂದ ಏನ ಗೊತ್ತಾಗುತ್ತೆ ಅಂದ್ರೆ ಅವರು ದೇವರಿಗೆ ಮೆಸೇಜ್ ಕಳಿಸ್ತಿದ್ದಾರೆ, ಮ್ಯೂಸಿಕ್ ನಿಂದ ಒಂದು ದೇವರಿಗೆ ಒಂದು ಮೆಸೇಜ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಒಂದು ನಮ್ಮ ಕಂಡೀಷನ್ ಖರಾಬ್ ಇದ್ರೂ ಕೂಡ ಒಂದು ಮ್ಯೂಸಿಕ್ ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ ಅನ್ನುವಂಥದ್ದು ಈ ಪ್ರಶ್ನೆಯಿಂದ ನಮಗೆ ಗೊತ್ತಾಗಿರುವಂಥದ್ದು. ಸೊ ಇವೆಲ್ಲವುಗಳು ನಾವು ತುಂಬಾ ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಎಕ್ಸಾಮ್ ಬಿಫೋರ್, ಅಂದಾಗ ಮಾತ್ರ ನಮಗೆ ಒಳ್ಳೆ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ 27 ಪ್ರಶ್ನೆ ಒಂದು ಕವರ್ ಮಾಡುವಂತ ಪ್ರಯತ್ನ ಮಾಡ್ತೇನೆ. ಆನಂತರ ರಿಮೈನಿಂಗ್ ಪ್ರಶ್ನೆ ನಾವು ನಾಳೆ ಕವರ್ ಮಾಡೋಣ. ಸೊ 27 ಪ್ರಶ್ನೆ ಏನಿದೆ ಅಂತಂದ್ರೆ ಯಾರು ಯಾರಿಗೆ ಹೇಳಿದರು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಸಂದರ್ಭದೊಂದಿಗೆ ವಿವರಿಸಿ ಅಂತ. ಆ ರೀತಿ ಪ್ರಶ್ನೆಗಳು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ 2-3 ಪ್ರಶ್ನೆಗಳು ಕಾಮನ್ ಆಗಿ ಕೇಳ್ತಿರ್ತಾರೆ. ಸೊ ಏನಿದೆ ಕೊಟೇಶನ್ ನೋಡಿ, ಐ ಥಿಂಕ್ ಇಟ್ ಈಸ್ ಅಸ್ಟಾನಿಶಿಂಗ್ ದ್ಯಾಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಅ ಟ್ರೈನ್ ಅಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮೀ ಎನ್ನುವಂಥದ್ದು. ಸೊ ಈ ಕೊಟೇಶನ್ ಯಾವ ಪಾಠದಿಂದ ತೆಗೆದುಕೊಳ್ಳಲಾಗಿದೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಬೈ ದೇವನ್ ಖಾನಾ ಅವರು ಬರೆದಿರುವಂತದ್ದು. ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್. ಯಾವ ರೀತಿ ಒಂದು ಹುಡುಗಿ ಟ್ರೈನ್ ಅಲ್ಲಿ ಸಿಕ್ಕಾಕೊಂಡಿದ್ದಳು, ಅವಳನ್ನು ಬಚಾಯಿಸುವ ಸಲುವಾಗಿ ಯಾವ ರೀತಿ ಒಬ್ಬ ವ್ಯಕ್ತಿ ಟ್ರೈ ಮಾಡಿರ್ತಾನೆ ಅನ್ನುವಂಥದ್ದು. ಸೊ ಈ ಕೊಟೇಶನ್ ಯಾರು ಹೇಳಿರ್ತಾರೆ ಅನ್ನುವಂಥ ಪ್ರಶ್ನೆ ನೋಡಿ. ಐ ಥಿಂಕ್ ಇಟ್ ಈಸ್ ಅಸ್ಟಾನಿಶಿಂಗ್ ದ್ಯಾಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಅ ಟ್ರೈನ್ ಅಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮೀ. ನನ್ನ ಸಲುವಾಗಿ ಒಬ್ಬ ಮನುಷ್ಯ ತನ್ನ ಜೀವ ಒಂದು ಲೆಕ್ಕಿಸಲಾರದೆ ನನ್ನನ್ನು ಉಳಿಸುವ ಸಲುವಾಗಿ ಬಂದನಲ್ಲ ಅಂತ. ಈ ಮಾತು ಯಾರು ಹೇಳ್ತಾರೆ? ಹೂ ಡಸ್ ಐ ರೆಫರ್ ಟು? ಐ ಅಂದ್ರೆ ಇಲ್ಲಿ ಯಾರು? ಐ ಅಂದ್ರೆ ಹಿಯರ್ ಐ ರೆಫರ್ ಟು ರೋಮಾ ಟಾಲ್ರೇಜಾ. ರೋಮಾ ಟಾಲ್ರೇಜಾ ಅನ್ನುವಂತ ಒಂದು ಹುಡುಗಿ ಅಲ್ಲಿ ಟ್ರೈನ್ ನ ಪಕ್ಕದಲ್ಲಿ ಬಿದ್ದಿರ್ತಾಳೆ, ಟ್ರೈನ್ ಇಂದ ಕೆಳಗೆ ಬಿದ್ದಿರ್ತಾಳಲ್ಲ, ಅವಳು ಈ ಮಾತನ್ನ ಹೇಳಿರ್ತಾಳೆ ಅಂತ. ಹೂ ವಾಸ್ ಎ ಸ್ಟ್ರೇಂಜರ್? ಆ ಸ್ಟ್ರೇಂಜರ್ ಗೊತ್ತಿರ್ಲಾರ್ದ ವ್ಯಕ್ತಿ ಯಾರು ಅಂದ್ರೆ ಬಾಲೇಶ್ವರ್ ವಾಸ್ ಎ ಸ್ಟ್ರೇಂಜರ್. ಬಾಲೇಶ್ವರ ಎನ್ನುವಂತ ವ್ಯಕ್ತಿ ಅವಳಿಗೆ ಉಳಿಸುವ ಸಲುವಾಗಿ ತನ್ನ ಜೀವ ಒಂದು ವಿಚಾರ ಮಾಡಲಾರದೆ ಅವನು ಬಂದಿರ್ತಾನೆ ಅಲ್ಲಿಗೆ ಅಂತ. ಸೊ ಸ್ಟ್ರೇಂಜರ್ ಯಾರಲ್ಲಿ? ಬಾಲೇಶ್ವರ್. ಈ ಆ ಎನ್ನುವರು ಯಾರಲ್ಲಿ? ರೋಮಾ ಟಲರ್ಜ್ ಎನ್ನುವಂತರು. ಸಿ ಪ್ರಶ್ನೆ ಏನಿದೆ ಅಂದ್ರೆ, ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್? ಯಾವ ರೀತಿಯ ಒಬ್ಬ ಹೊಸ ವ್ಯಕ್ತಿ, ಯಾವುದೇ ಗೊತ್ತಿರಲಾರದ ವ್ಯಕ್ತಿ ಅಂದ್ರೆ ಬಾಲೇಶ್ವರ ಯಾವ ರೀತಿಯಾಗಿ ಆ ಒಂದು ಹುಡುಗಿಗೆ, ಸ್ಪೀಕರ್ ಅಂದ್ರೆ ಆ ಹುಡುಗಿಗೆ ಹೆಲ್ಪ್ ಮಾಡ್ತಾನೆ, ರೋಮಾ ಎನ್ನುವಂತ ಹುಡುಗಿಗೆ ಅನ್ನುವಂಥದ್ದು. ಅವನಿಗೆ ಹೆಂಗ್ ಹೆಲ್ಪ್ ಮಾಡ್ತಾನೆ ಅಂತಂದ್ರೆ ನೋಡಿ, ಬಾಲೇಶ್ವರ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್. ನೋಡಿ, ಚಲಿಸುವಂತ ಟ್ರೈನ್ ಇಂದ ಅವನು ಬಾಲೇಶ್ವರ ಏನ್ ಮಾಡ್ತಾನೆ, ಕೆಳಗೆ ಚಿಡಿತಾನೆ. ಚಿಡಿದ್ಬಿಟ್ಟು ಏನಾಗುತ್ತೆ, ವಿತ್ ದ ಹೆಲ್ಪ್ ಆಫ್ ಎ ಟೆಂಪೋ ಟ್ರಕ್ ಡ್ರೈವರ್ ಹಿ ಅಡ್ಮಿಟೆಡ್ ಹರ್ ಟು ದ ಹಾಸ್ಪಿಟಲ್. ಸಡನ್ ಆಗಿ ಒಂದು ಯಾರು ಕೂಡ ಗಾಡಿ ನಿಲ್ಲಿಸ್ಲಕ್ ತಯಾರಿಲ್ಲ, ಬಟ್ ಯಾರೋ ಪಾಪ ಒಬ್ಬ ಟೆಂಪೋ ಟ್ರಕ್ ದವರು ಸ್ಟಾಪ್ ಮಾಡ್ತಾರೆ. ಆ ಟ್ರಕ್ ನಲ್ಲಿ ಆ ಮಹಿಳೆಗೆ, ಹುಡುಗಿಗೆ ಕೂಡಿಸ್ಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ, ಮತ್ತೆ ಅವಳ ಜೀವವನ್ನು ಉಳಿಸ್ತಾನೆ ಅಂತ. ಸೊ ಇದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಪಾಠ. ಯಾವ್ದಂತಂದ್ರೆ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಎನ್ನುವಂಥದ್ದು ದೇವನ್ ಖಾನ್ ಅವರು ಬರೆದಿರುವಂತದ್ದು. ಇದೊಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಬೇಸ್ ಆಗಿರುವಂತದ್ದು. ಸೊ ಈ ರೀತಿಯಾಗಿ ಟುಡೇ ವಿ ಹ್ಯಾವ್ ಕವರ್ಡ್ 27 ಪ್ರಶ್ನೆಗಳನ್ನು ಕವರ್ ಮಾಡಿದ್ದೇವೆ. ಸೊ ರಿಮೈನಿಂಗ್ ಪ್ರಶ್ನೆಗಳು ನಾವು ನಾಳೆಯ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಥ್ಯಾಂಕ್ ಯು ಎವ್ರಿ ಒನ್.